ತಾನೇ ಸ್ವಾಮೀಜಿಯವರು ಮಾತನಾಡುವಂಥ ಸಂದರ್ಭದಲ್ಲಿ ಸುದೀರ್ಘವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಕೊಡುಗೆಯನ್ನು ನೆನಪು ಮಾಡಿಕೊಳ್ಳೋದ್ರ ಮೂಲಕ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಅಂತ ನಿಮ್ಮ ಮನದಾಳದ ಭಾವನೆಗಳನ್ನು ಬಹಳ ಗಂಭೀರವಾಗಿ ಅವರು ವ್ಯಕ್ತಪಡಿಸಿರೋದನ್ನು ನಾವು ನೋಡಿದ್ದೇವೆ. ನಾನು ಉದ್ದೇಶಪೂರ್ವಕವಾಗಿ ಬರೋಕ್ಕೆ ಸಾಧ್ಯ ಇಲ್ಲದರೂ ಈ ಕಾರ್ಯಕ್ರಮಕ್ಕೆ ಬಂದೆ. ಯಾಕೆಂದರೆ ನಿಮ್ಮೆಲ್ಲರ ಭಾವನೆಗಳನ್ನು ತಿಳ್ಕೋಬೇಕು, ಸ್ವಾಮೀಜಿಯವರ ಭಾವನೆಗಳನ್ನು ತಿಳ್ಕೊಳ್ಬೇಕು. ಸ್ವಾಮೀಜಿಯವರು ಸುದೀರ್ಘವಾಗಿ ನಿಮ್ಮ ನೋವುಗಳನ್ನು ಅವರದೇ ಆದಂಥ ರೀತಿಯಲ್ಲಿ ವ್ಯಕ್ತಪಡಿಸೋದಕ್ಕೆ ನನಗೇನು ನೋವಿಲ್ಲ. ಸ್ವಾಮೀಜಿಯವರಿಗೆ ಈ ಸಮಾಜದ ಬಗ್ಗೆ ಇರುವಂಥ ಕಳಕಳಿಯನ್ನು, ಅವರ ಅಭಿಪ್ರಾಯಗಳನ್ನು ಪೂರ್ಣ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ಸ್ವಾಮೀಜಿಯವರಿಗೆ ತಲೆಬಾಗಿ ನಾನು ನಮಸ್ಕಾರವನ್ನು ಮಾಡ್ತೇನೆ. ಪ್ರೀತಿಯ ವಾಲ್ಮೀಕಿ ಬಂಧುಗಳೇ, ಈಗಾಗಲೇ ನಿಮ್ಮ ಬಹುದಿನಗಳ ಬೇಡಿಕೆಯಾದ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ವರದಿ ನೀಡೋದಕ್ಕೆ ನಾಗಮೋಹನ್ ದಾಸ್ ಸಮಿತಿ ರಚಿಸಿರುವಂಥದ್ದು ತಮಗೆಲ್ಲ ತಿಳಿದಿದ್ದು. ಸಮಿತಿಯ ವರದಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದೆ. ಈ ವರದಿಯ ಪರಿಶೀಲನೆ ಹಂತದಲ್ಲಿದೆ. ಆದಷ್ಟು ಶೀಘ್ರದಲ್ಲಿ ಸ್ವಾಮೀಜಿಯವರು ಜನವರಿ 9ನೇ ತಾರೀಕು ಗಡುವನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿಯವರು ನಾನು ಭರವಸೆಯನ್ನು ಕೊಡ್ತೇನೆ, ನೀವು ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯ ನೋವು, ಸತ್ಯಾಗ್ರಹ, ಹೋರಾಟ ಮತ್ತೊಂದಕ್ಕೆ ಅವಕಾಶವನ್ನು ಕೊಡದ ರೀತಿಯಲ್ಲಿ ಆದಷ್ಟು ಬೇಗ ನಮ್ಮ ಮಂತ್ರಿಮಂಡಲದ ಸಭೆಯಲ್ಲಿ ಚರ್ಚೆ ಮಾಡಿ ಈ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಈ ಬಗ್ಗೆ ಯಾವುದೇ ಸಂಶಯವನ್ನು ಸ್ವಾಮೀಜಿಯವರು ಇಟ್ಕೊಳ್ಬಾರ್ದು. ತಮ್ಮದೇ ಆದಂಥ ನೋವಿನಿಂದ ಅನೇಕ ಮಾತುಗಳನ್ನು ಅವರು ಆಡಿದ್ದಾರೆ. ಅವ್ರಿಗೆ ಆಡುವಂಥ ಅಧಿಕಾರವೂ ಇದೆ. ಸಮಾಜದ ಪರವಾಗಿ ಮಾತನಾಡುವಂಥದ್ದು ಯಾರಾದರೂ ಅವರು ಮಾತನಾಡಲೇಬೇಕು. ಇವತ್ತು ಬಹುತೇಕ ಈ ಸಮಾಜದ ಬಂಧುಗಳು ನನ್ನ ಕ್ಯಾಬಿನೆಟ್ಟಲ್ಲಿದ್ದಾರೆ, ನಮ್ಮ ಶಾಸಕರಾಗಿದ್ದಾರೆ. ಅವರೆಲ್ಲರ ಜೊತೆ ಸಮಾಲೋಚನೆ ಮಾಡಿ ಈ ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ತರೋದಕ್ಕೆ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ತೇನೆ ಅನ್ನೋ ಭರವಸೆಯನ್ನು ತಮಗೆಲ್ಲ ಕೊಟ್ಟು, ಮತ್ತೊಮ್ಮೆ ಇಲ್ಲಿ ಸೇರಿರುವಂಥ ಪೂಜ್ಯರಿಗೆ, ತಮಗೆ ವೇದಿಕೆ ಮೇಲಿನ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನಾನು 2 ಗಂಟೆ 2:30 3 ಗಂಟೆ ಒಳಗಾಗಿ ಇನ್ನೊಂದು ಕಾರ್ಯಕ್ರಮ ಬೆಂಗಳೂರು ಭಾಗವಹಿಸಬೇಕಾಗಿದೆ. ವೇದಿಕೆ ಮೇಲಿರುವಂಥ ನಾಯಕರು ಯಾರು ಅನ್ಯತಾ ಭಾವಿಸುವುದೇನೆ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರು ಅಪ್ಪಣೆಯನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.